ಗಿಫ್ಟು ಕೊಡ್ಲಿಲ್ಲ. ನಮ್ಮಪ್ಪ ನಗದೇ ಇಲ್ಲ. ಮನೆಗೆ ಬಂದ್ರೆ ಇಲ್ಲ ಖಾಲಿ ಖಾಲಿ ಖಾಲಿ. ಐ ಲವ್ ಯು ಡ್ಯಾಡಿ. ಯಾಕೆ ನಮ್ಗೆ ಈ ಥರ ಶಿಕ್ಷೆ ಕೊಡ್ತಾ ಇದೆಯಾ? ನಾವೇನು ಪಾಪ ಮಾಡಿದ್ದೀವಿ? ನಮಸ್ಕಾರ ಸ್ನೇಹಿತರೆ, ನಮ್ಮ ಸ್ನೇಹ ಜೀವ ಪಾಡ್ಕಾಸ್ಟ್ ಅಲ್ಲಿ ಇವತ್ತು ಮಧುಸೂದನ್ ಅವರು ಇದ್ದಾರೆ. ಅವರು ಡ್ಯಾನ್ಸು ಆಕ್ಟಿಂಗ್ ಅಲ್ಲಿ ಎಲ್ಲರದು ಎತ್ತಿದ ಕೈ. ನಮಸ್ಕಾರ ಮಧುಸೂದನ್ ಅವ್ರೆ. ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಆರಾಮಿದೆ. ಮತ್ತೆ ನಿಮ್ ಫಿಲಿಂ ಜರ್ನಿ ಎಲ್ಲ ಹೆಂಗ್ ನಡೀತಾ ಇದೆ? ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ, ಸಕ್ಸಸ್ಫುಲ್ ಆಗಿ ನಡೀತಿದೆ. ಇವಾಗ ಯಾವ್ದೆಲ್ಲ ಪ್ರಾಜೆಕ್ಟ್ ಮಾಡ್ತಾ ಇದೀರಾ? ಈಗ ಸೀರಿಯಲ್ ಮಾಡ್ತಾ ಇದ್ದೀನಿ, ಪುಟ್ಟಕ್ಕನ ಮಕ್ಕಳು ಅಂತ. ಸೊ ಅದೇ ತುಂಬಾ ಡೇಟ್ಸ್ ಇದೆ. ಅದ್ರ ಜೊತೆ ಸೆಕೆಂಡ್ PUC ಅಲ್ಲಿ ನಾನು ಓದ್ಕೊಂಡು ಸೀರಿಯಲ್ ಡೇಟ್ಸ್ ಕೊಟ್ಕೊಂಡು ಎರಡು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಮತ್ತೆ ನೀವು ಸ್ಟಡಿ ಎಲ್ಲ ಯಾವ ತರ ಮಾಡ್ತಾ ಇದೀರಾ? ಈ ಫಿಲಿಮ್ದು ಎರಡು ಮಧ್ಯದಲ್ಲೂ ಯಾವ ತರ ಬ್ಯಾಲೆನ್ಸ್ ಮಾಡ್ತಾ ಇದೀರಾ? ಇಲ್ಲ, ನಾನು UKG ಇಂದಾನು ಮಾಡ್ತಿದ್ದೀನಲ್ಲ, ಸೊ ಅವಾಗಿಂದ ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ನಾನು ಕ್ಲಾಸ್ ಕೇಳಿಲ್ಲ ಅಂದ್ರೂ ಕ್ಲಾಸಿಗೆ ಬಂದಾಗ ಟೀಚರ್ಸ್ ಹತ್ರ ಹೋಗಿ ಕೇಳ್ತೀನಿ ಅಂಡ್ ನೋಟ್ಸ್ಗಳು ಕಲೆಕ್ಟ್ ಮಾಡ್ಕೊಂತೀನಿ, ಬರ್ಕೊಂತೀನಿ, ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂತೀನಿ. ಮತ್ತೆ ನಿಮ್ಗೆ ಕಾಲೇಜಲ್ಲಿ ಲೀವ್ ಬೇಕಂದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತಾರೆ? ಲೀವ್ ಬೇಕಂದ್ರೆ ಏನಿಲ್ಲ, ಸರಿಗೆ ಕಾಲ್ ಮಾಡ್ಬಿಟ್ಟು ಸರ್ ಹಿಂಗೆ ಶೂಟ್ ಇದೆ, ಬರಕ್ಕಾಗಲ್ಲ ಸರ್ ಇವತ್ತು ಅಂತ ಹೇಳ್ತೀನಿ. ಓಕೆ ಅಂತ ಹೇಳ್ತಾರೆ. ಅಂಡ್ ಕಾಲೇಜಿಗೆ ಸೇರುವಾಗೇನೆ ಹೇಳಿದೀನಿ, ಈ ತರ ಶೂಟಿಂಗ್ ಎಲ್ಲ ಇರುತ್ತೆ, ತಿಂಗಳಲ್ಲಿ ಒಂದ್ ವೀಕ್ 15 days ರಜಾ ಬೇಕು ಅಂತ. ಸೊ ಮುಂಚೆನೆ ಪರ್ಮಿಷನ್ ತಗೊಂಡು ಕಾಲೇಜ್ ಸೇರ್ಕೊಂಡಿದೀನಿ. ಅಂದ್ರೆ ನಿಮಗೆಲ್ಲ ಸಪೋರ್ಟ್ ಮಾಡ್ತಾರ ಅವ್ರು ಜಾಸ್ತಿ? ತುಂಬಾ ಎಲ್ಲಾ ಕಡೆನೂ ಸಪೋರ್ಟ್ ಇದೆ. ಫ್ಯಾಮಿಲಿನೂ ಸಪೋರ್ಟ್ ಇದೆ, ಸ್ಕೂಲಲ್ಲೂ ಸಪೋರ್ಟ್ ಇದೆ, ಎಲ್ಲಾ ಕಡೆ ಸಪೋರ್ಟ್ ಇದೆ. ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲ ಹೆಂಗ್ ಕಾಲೇಜಲ್ಲಿ ಅವರೆಲ್ಲ ಫಿಲಿಂ ಆಕ್ಟರ್ ಅಂತ ಟ್ರೀಟ್ ಮಾಡ್ತಾರ, ಫ್ರೆಂಡ್ಸ್ ಅಂತ ಟ್ರೀಟ್ ಮಾಡ್ತಾರ? ನೀವು ಫಿಲಂ ಆಕ್ಟರ್ ಅಂತ ಟ್ರೀಟ್ ಮಾಡಕ್ ಬಂದ್ರೆ ನಾನೇ ಬೈತೀನಿ. ಅದೇ ನಾನು ಈ ಇಂಡಸ್ಟ್ರಿಲಿ ಕೆಲ್ಸದಲ್ಲಿ ಇದ್ದಾಗ ನಾನು ಅಲ್ಲಿ ಬೇರೆ ತರ, ಈಗ ಇಲ್ಲಿ ಬಂದ್ ಪರ್ಸನಲ್ ಲೈಫ್ ಅಲ್ಲಿ ಮಧು ಅಂತ ಕರೀರಿ, ಮಧು ಅಂತ ಕರೀರಿ. ನಿಮ್ದು ಒಳ್ಳೆ ಗುಣ ಅದು. ಮತ್ತೆ ನಿಮ್ ತಂದೆ ತಾಯಿ ಎಲ್ಲ ಏನ್ ಮಾಡ್ತಾರೆ? ಅಪ್ಪ ನರಸಿಂಹಮೂರ್ತಿ ಅಂತ, ಅವರು ಆಟೋ ಡ್ರೈವರು. ಅಮ್ಮ ಲಕ್ಷ್ಮಿ ಅಂತ, ಅವರು ಹೋಮ್ ನರ್ಸು. ಮತ್ತೆ ಅಣ್ಣ ಇದ್ದಾನೆ, ಅಣ್ಣ ಇವಾಗ MSc ಓದ್ತಾ ಇದ್ದಾನೆ. ಇವಾಗ ನೆಕ್ಸ್ಟ್ ಫಿಲಿಮ್ ಎಲ್ಲ ಯಾವ್ದು ಚಾನ್ಸ್ ಒಪ್ಕೊಂಡಿದ್ದಾರೆ? ನೆಕ್ಸ್ಟ್ ಮೂವಿ ಒಪ್ಕೊಂಡಿದೀನಿ, 2 ಮೂವಿ ಒಪ್ಕೊಂಡಿದೀನಿ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಮಂತ್ ಇಂದಾನೆ ನಮ್ಗೆ ಸೆಕೆಂಡ್ PUC ಎಕ್ಸಾಮ್ ಇದೆ. ಸೊ ಆ ಎಕ್ಸಾಮ್ ಮುಗಿಲಿ ಅಂತ ವೇಟ್ ಲಿಸ್ಟ್ ಅಲ್ಲಿ ಇಕ್ಕಿದೀನಿ. ಮತ್ತೆ ನೀವು ಪುಟಾಣಿ ಪಂಟ್ರು ಅವಾಗ 2013 ಅಲ್ಲಿ ಇರೋಕ್ಕಿಂತ ಈಗಿರೋದಕ್ಕೆ ಏನ್ ಡಿಫ್ರೆನ್ಸ್ ಇದೆ? ಆಗಿರೋಕ್ಕಿಂತ ಈಗಿರೋಕ್ಕಿಂತ ತುಂಬಾ ಗಜ ಅಂತ ಡಿಫ್ರೆನ್ಸ್ ಇದೆ. ಆಗಿನ ಚಿಕ್ಕ ಹುಡುಗ, ಅಷ್ಟು ಏನು ತಿಳುವಳಿಕೆ ಇರ್ಲಿಲ್ಲ. ಸೊ ಎಲ್ಲಾರಾದ್ರೂ ಹೋಗ್ತಿದೆ, ಎಲ್ಲಾರತ್ರ ಮಾತಾಡ್ತಿದೆ, ಎಲ್ಲಾರಾದ್ರೂ ಖುಷಿ ಆಗ್ತದೆ. ಈಗ ದೊಡ್ಡವನಾಗಿದ್ದೀನಿ ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದ್ರೆ ಈಗ ನಾನು ಸ್ಟ್ರೈಟ್ ಫಾರ್ವರ್ಡ್ ಇದ್ದೀನಿ. ಏನಾದ್ರು ಅವಾಗ ಚಿಕ್ಕವನಾದ್ರೂ ಏನ್ ಮಾತಾಡ್ರು ಗೊತ್ತಾಗ್ತಿರ್ಲಿಲ್ಲ ನಂಗೆ. ಬಟ್ ಇವಾಗ ಒಬ್ರು ಸಣ್ಣ ಏನಾದ್ರು ಕೆಟ್ಟಾಗಿ ಮಾತಾಡೋರು ನನ್ ಕೈ ತಡ್ಕೊಳಕ್ಕೆ ಆಗಲ್ಲ, ನಾ ಕಡೆ ತಲೆ ಕೂಡ ಇಕ್ಕಲ್ಲ, ಸಿಟ್ಟು ಜಾಸ್ತಿ ಬರುತ್ತೆ. ನೀವು ಫಸ್ಟ್ ಪುನೀತ್ ರಾಜ್ಕುಮಾರ್ ಸರ್ ಭೇಟಿ ಆಗಿದ್ರು ಡ್ಯಾನ್ಸ್ ಕ್ಲಾಸ್ ಅಲ್ಲಿ, ಅವಾಗಿಂದ ಅವ್ರ ಏನ್ ಹೇಳಿದ್ರು ನಿಮ್ಗೆ? ಆಕ್ಚುಲಿ ನಾನು ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ಅವರೇ ನನ್ನ ಗುರುತಿಸಿದ್ದು ಡ್ಯಾನ್ಸ್ ಮಾಡ್ಬೇಕಾರೆ, ಈ ಹುಡುಗ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ನಾನ್ ಮುಂದೆನೆ ಇಟ್ಸ್ಬಿಟ್ಟು ಡ್ಯಾನ್ಸ್ ಮಾಡಿ ಅಂತ. ಸೊ ಅವತ್ತು ಅವ್ರ ಆ ಮಾತು ಹೇಳಿಲ್ಲ ಅಂದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಮತ್ತೆ ಪುಟಾಣಿ ಪಂಟ್ರು ಮಧುಸೂದನ್ ಅಂತ ನಿಮ್ಗೆ ಅವಾಗಿಂದ ಕರೆಯಕ್ ಸ್ಟಾರ್ಟ್ ಮಾಡ್ರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಅವಾಗ ಡ್ಯಾನ್ಸಿಂಗ್ ನೀವು ಮಾಡ್ತಿದ್ರಲ್ಲ 2013 ಅಲ್ಲಿ, ಅವಾಗ ಹೆಂಗಿತ್ತು ನಿಮ್ಗೆ? ಆಗ ಅಷ್ಟೊಂದು ತಿಳುವಳಿಕೆ ಇರ್ಲಿಲ್ಲ. ಪುಟಾಣಿ ಪಂಟ್ರು ಮಧುಸೂದನ್ ಅಂತ ಎಲ್ರು ಕಂಡಿಡಿತಾರೆ ಅಂತ ಒಂದು ಖುಷಿ ಇತ್ತು ಅಷ್ಟೇ. ಮತ್ತೆ ನಿಮ್ಗೆ ಈ ಸೀರಿಯಲ್ ಅಲ್ಲೆಲ್ಲ ಹೆಂಗ್ ಟ್ರೀಟ್ ಮಾಡ್ತಾರೆ? ಸೀರಿಯಲ್ ಎಲ್ಲ ತುಂಬಾ ಈ ಜಾಸ್ತಿ ದಿನ ಇರುತ್ತಲ್ಲ, ಸೊ ಅದಕ್ಕೆ ಎಲ್ರು ಫ್ಯಾಮಿಲಿ ತರ ಆಗಿದೀವಿ. ಸೊ ಏನೇ ಆದ್ರೂ ಕ್ಲೋಸ್ ಆಗಿದ್ದಾರೆ, ತುಂಬಾ ಕ್ಲೋಸ್ ಮಾಡ್ತೀವಿ. ಸೆಟ್ ಅಲ್ಲಂತೂ ತುಂಬಾ ತುಂಬಾ ಎಂಜಾಯ್ ಮಾಡ್ತೀವಿ. ನಿಮ್ಗೆ ಜಾಸ್ತಿ ಯಾರು ಇಷ್ಟ ಆ ಸೀರಿಯಲ್? ನನಗೆ ಜಾಸ್ತಿ ಸೀರಿಯಲ್ ಅಲ್ಲಿ ಅಂಡ್ ಪರ್ಸನಲ್ ಆಗಿ ಅಂದ್ರೆ ಸಹನಾ ಅಕ್ಕ. ಅವರ ರಿಯಲ್ ನೇಮ್ ಬಂದ್ಬಿಟ್ಟು ಅಕ್ಷರ ಅಂತ. ಅಕ್ಕ ನಾನು ಸೆಟ್ ಅಲ್ಲಿ ತುಂಬಾ ಫ್ರೆಂಡ್ಲಿ ಆಗಿರ್ತೀವಿ. ಅಂಡ್ ಅದ್ರ ಜೊತೆ ಕಾಳಿ ಅನ್ನೋ ಕ್ಯಾರೆಕ್ಟರ್ ಅನಿರೀಶ್ ಅಂತ, ಅವ್ರ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡ್ ಕುತ್ಕೊಂಡ್ರೆ ಎದ್ದೇಳೋದೇ ಇಲ್ಲ, ಆತರ ಮಾತಾಡ್ಕೊಂಡ್ ಕುತ್ಕೊಂತೀವಿ. ಮತ್ತೆ ನೀವು 0 ಮೆಡಲ್ ಇಂಡಿಯಾ ಫಿಲಿಂ ಮಾಡಿದ್ರಲ್ಲ, ಅದ್ರ ಬಗ್ಗೆ ಕ್ಯಾರೆಕ್ಟರ್ ಅದ್ರಲ್ಲೆಲ್ಲ ಹೆಂಗ್ ಮಾಡಿದ್ರು? ಅದ್ರ ಬಗ್ಗೆ ನಾನು
ತುಂಬಾ ತುಂಬಾ ಹೇಳ್ಬೇಕು. ಈ ಪುಟಾಣಿ ಪಂಟ್ರು ಮಧುಸೂದನ್ ಒಂದ್ ಸೈಡ್ ಇಕ್ಕಿದ್ರೆ ಟಾರ್ಚರ್ ಸಾಂಗ್ ಪ್ರತಿ ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ರು ನೋಡಿದ್ದಾರೆ, ಎಲ್ರಿಗೂ ತುಂಬಾ ಇಷ್ಟ ಆಗಿದೆ. ಸೊ ಅದಕ್ಕೆ ನಾನು ಫಸ್ಟ್ ಗಿರಿದೇವ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಅಂತ ಒಳ್ಳೆ ಸಾಂಗ್ ಕೊಟ್ಟಿದ್ಕೆ, ಅಂತ ಒಳ್ಳೆ ಮೂವಿ ಕೊಟ್ಟಿದ್ಕೆ. ಅದರಿಂದ ನಾನು ಇನ್ನೂ ಪಾಪ್ಯುಲರ್ ಆದೆ. ಮತ್ತೆ ಅದು ನಿಮ್ ಯೂಟ್ಯೂಬ್ ಅಲ್ಲಿ ತುಂಬಾ ಮಿಲಿಯನ್ ಗಂಟ್ಲೆ ಓಡಿದೆ ಸಾಂಗ್ಸ್. ಎಲ್ಲರೂ ಬಹಳ ಅದೇ ಕೇಳ್ತಾ ಇರ್ತಾರೆ. ನಾನು ಯಾವಾಗಾದ್ರೂ ಹೋಗ್ತಾ ಇದ್ರೆ ಅದಲ್ಲಿ ಸ್ಕೂಲ್ ಹುಡುಗರೆಲ್ಲ ಅದು ಬ್ಯಾಗ್ ಹಾಕೊಂಡ್ ಹಾಡ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ನಮ್ ಬಾಸ್ ಆಶೀರ್ವಾದ. ಗಿರಿಧರ್ ಸರ್ ಡೈರೆಕ್ಷನ್ ಚೆನ್ನಾಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಪೇಶನ್ಸ್ ಇದೆ ಅವ್ರಿಗೆ, ಅದಕ್ಕೆ ಅದಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ನಿಮ್ ತಂದೆ ಕ್ಯಾರೆಕ್ಟರ್ ಹೀರೋ ಮಾಡಿದಾರಲ್ಲ, ಅವ್ರನ್ನು ಅಷ್ಟು ಸೆಂಟಿಮೆಂಟ್ ಕ್ಯಾರೆಕ್ಟರ್ ಮಾಡಿದಾರಂದ್ರೆ ತುಂಬಾ ಚೆನ್ನಾಗಿ ಮಾಡಿ ನೋಡಿದ್ರೆ ಬಹಳ ಕಣ್ಣಲ್ಲಿ ನೀರ್ ಬರುತ್ತೆ. ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಟರಾಜ್ ಅಂತ ಅವ್ರ ಹೆಸರು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರು. ಮತ್ತೆ ನಿಮ್ ಆ ಫಿಲಿಮ್ ಅಲ್ಲಿ ನಿಮ್ಗೆ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರಲ್ಲ, ಅದನ್ನು ಕ್ಯಾರೆಕ್ಟರ್ ಮಸ್ತಿದೆ. ಅದು ತುಂಬಾ ಆಗ್ಲೂ ನಾನು ಇನ್ನ ಚಿಕ್ಕ ಹುಡುಗ ಅಲ್ಲ, ನಾನು ಅವ್ರ ಹತ್ರ ಆಟ ಆಡಕ್ ಹೋಗ್ಬಿಡ್ತಿದ್ದೆ. ಎಷ್ಟೊಂದ್ಸಲಿ ಸೀನ್ಗೆ ಬರ್ತಾ ಇರ್ಲಿಲ್ಲ, ಆಟ ಆಡ್ಕೊಂಡ್ ಕುತ್ಕೊಂಡ್ಬಿಡ್ತಿದ್ದೆ. ಮತ್ತೆ ದುನಿಯಾಜಿ ಸರ್ ಜೊತೆನೂ ಜಾಸ್ತಿ ಫಿಲಿಂ ಮಾಡಿದಾರೆ. ಅವ್ರ ಜೊತೆ ಯಾವ್ದಾವ್ ಫಿಲಿಂ ಮಾಡಿದ್ರು? ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಮಾತೇ ಸಲಲ್ಲ. ನಾನು ಎಲ್ಲೋದ್ರು ಅಷ್ಟೇ ನನ್ನ ಎತ್ಬಿಟ್ಟು ಹೆಗ್ಲ ಮೇಲೆ ಕೂರ್ಸ್ಕೊಂಡ್ಬಿಡ್ತಾರೆ. ಎಲ್ಲೋ ಲೋಪರು, ಎಲ್ಲೋರು ನೀನೇ ಇರ್ತೀಯಲ್ಲ ಅಂತ ತುಂಬಾ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸ್ತಾರೆ. ಅದೊಂದು ಡ್ಯಾನ್ಸ್ ಸಾಂಗ್ ಅಲ್ಲಿ ನಿಮ್ಗೆ ಡ್ರೆಸ್ನು ಇರ್ಲಿ ನೀನೇ ಇಟ್ಕೋ ಅಂತ ಅಂದಿದ್ದೆ. ಹೌದು, ನಾನ್ ಮೈಕಲ್ ಜಾಕ್ಸನ್ ಸಾಂಗಿಗೆ ಜಾಕ್ಸನ್ ಮೂವಿ ಅದು, ಮೈಕಲ್ ಜಾಕ್ಸನ್ ಕಾಸ್ಟ್ಯೂಮ್ ಹಾಕೊಂಡಿದ್ದೆ. ಸೊ ಅದ್ ನನ್ಗೆ ಇರ್ಲಿ ಅಂತ ನನ್ಗೆ ಕೊಟ್ರು, ತುಂಬಾ ಇಷ್ಟ ಆಗಿತ್ತು, ಕೇಳಿದೆ, ಕೊಟ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರ ಡ್ಯಾನ್ಸ್ ಅಲ್ಲಿ ನೀವು. ಮತ್ತೆ ನೀವು ಇನ್ ಯಾರ ಫಿಲಿಂ ಜೊತೆ ಆಕ್ಟಿಂಗ್ ಮಾಡಕ್, ಅಂದ್ರೆ ಯಾವ ಹೀರೋ ಜೊತೆ ಆಕ್ಟಿಂಗ್ ಮಾಡಕ್ ಇಷ್ಟ ನಿಮ್ಗೆ? ನನ್ಗೆ ಎಲ್ಲಾರ ಜೊತೆನೂ ಆಕ್ಟ್ ಮಾಡಕ್ ಇಷ್ಟ. ಎಲ್ರು ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಇದಾರೆ, ಎಲ್ರ ಜೊತೆನೂ ಆಕ್ಟ್ ಮಾಡ್ತೀನಿ. ಯಶ್ ಸರ್ ಜೊತೆ ನೀವು ನಿಂತ್ಕೊಂಡು ಫೋಟೋ ತಕೊಂಡಿದೀಯಲ್ಲ, ಅದು ಯಾವ್ದು ಫಂಕ್ಷನ್ ಅಲ್ಲಿ ದೇವ್ರದ್ದು, ಅಂದ್ರೆ ಏನು ಮುಹೂರ್ತ ಟೈಮಲ್ಲಿ ತಗ್ಸ್ಕೊಂಡಿದೆ? ಹೌದು, ಅದು ಮೂವಿದು ಮುಹೂರ್ತ ಟೈಮಲ್ಲಿ ತಗ್ಸ್ಕೊಂಡಿರೋದು ಫೋಟೋ. ಅಂಡ್ ಅಲ್ಲಿ ನಾನು ಸಪ್ರೇಟ್ ಆಗಿ ನಿಂತಿದ್ದೆ. ಆಕ್ಚುಲಿ ಮುರಳಿ ಮಾಸ್ಟರ್ ಅದಕ್ಕೆ ಡೈರೆಕ್ಟರು. ಅಲ್ಲಿ ನಿಂತಿದ್ದಾಗ ನನ್ ನೋಡಿ ಮಧುಸೂದನ್ ತಾನೆ ಅಂತ, ಹೌದು ಸರ್ ನಾನೇ ಕರ್ದ್ಬಿಟ್ಟು ಅವ್ರ ಆ ಫಂಕ್ಷನ್ ಮುಗಿಯೋ ಗಂಟ ನನ್ ಎಲ್ಲೂ ಬಿಟ್ಟೇ ಇಲ್ಲ, ಅವ್ರು ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಸೊ ಹಂಗೆ ಅಪ್ಪ ಸೈಡಲ್ಲಿ ಒಂದು ಫೋಟೋ ತಕ್ಕೊಂಡ್ಬಿಟ್ಟಿದ್ದಾರೆ. ಅದೇ ತರ ದರ್ಶನ್ ಸರ್ ಜೊತೆ ಫೋಟೋನು ತಕ್ಕೊಂಡಿದೆ. ಅವ್ರೇನ್ ಹೇಳಿದ್ರು ಫೋಟೋ ತೆಗಿ? ಅವರು ಎಕ್ಸ್ಟ್ರಾಡಿನರಿ ಹ್ಯೂಮನ್ ಬೀಯಿಂಗು. ನಾನು ಅವ್ರ ಫ್ಯಾನು. ಡಿ ಬಾಸ್ ಜೈ ಡಿ ಬಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಯಾರೇ ಬಂದು ಅವ್ರ ಹೃದಯದಿಂದ ಮಾತಾಡಿಸ್ತಾರೆ. ಅಂಡ್ ನಾನು ಹೋದಾಗ ಅವ್ರ ಜೊತೆ ಮೂವಿ ಮಾಡಿಲ್ಲ ನಾನು ಆಕ್ಚುಲಿ. ಇಲ್ಲೇ ಇದ್ದಾಗ ಅವ್ರ ಕಾರ್ ಡ್ರೈವರು ನಮ್ಮನೆ ಹತ್ರ ಇದ್ದಿದ್ದು. ಸೊ ಅವ್ರ ಹಿಂಗ್ ಕೇಳಿದ್ರಂತೆ, ಆ ಹುಡ್ಗ ಎಲ್ಲಿರೋದು ಏನು ಅಂತ. ಅಣ್ಣ ನಮ್ಮನೆ ಹತ್ರನೇ ಇರೋದು, ಕರ್ಸ್ತೀನಿ ಅಣ್ಣ ಅಂದ್ಬಿಟ್ಟು ಕರ್ಸಿದ್ದಾರೆ. ಸೊ ಅವಾಗ ಹೋಗ್ಬೇಕಾರೆ ಬಾಡಿ ಗೈಡ್ಸ್ ಬಿಡ್ತಾ ಇಲ್ಲ ಒಳಗಡೆ. ಅವಾಗ ಸಾಧು ಕೋಕಿಲ ಸರ್ ಜೊತೆ ಮಾತಾಡ್ಕೊಂಡ್ ಕೂತಿದ್ರು. ನೋಡ್ಬಿಟ್ಟು ನಮ್ ಬಾಸ್ ಒಳಗಡೆ ಬಿಡ್ರಪ್ಪ, ನಮ್ ಬಾಸ್ ಅವರು ಅಂತ, ನಮ್ ಬಾಸ್ ಅಂತ ಹೇಳ್ತಾರಲ್ಲ, ನಂಗೆ ಅದೇ ಖುಷಿ. ಅಂದ್ರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದಾರೆ ನಿಮ್ಗೆ, ಚೆನ್ನಾಗಿ ಮಾತಾಡ್ಸಿ, ನನ್ನಲ್ದೆ ನನ್ನ ಅಪ್ಪ ಅಮ್ಮನ, ನಮ್ಮ ಅಣ್ಣನ ಎಜುಕೇಶನ್ ಬಗ್ಗೆನೂ ವಿಚಾರಿಸಿ, ಯಾರು ಹೋದ್ರುನು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಮಾತಾಡ್ಸಿ ಕಳ್ಸೋ ಗುಣ ಅಂತ ಇರೋದು ಡಿ ಬಾಸ್ ಹತ್ರ. ಅಂಡ್ ಅವ್ರ ಕೈಯಾರೇನೆ ಬಾದಾಮ್ ಹಾಲ್ ತರ್ಸ್ಬಿಟ್ಟು ಅವರೇ ಆಡ್ಸಿ ಅವರೇ ಕೂರ್ಸಿದ್ರು. ತುಂಬಾ ಖುಷಿ ಆಯ್ತು ನನ್ಗೆ. ಮತ್ತೆ ನೀವು ಹೊಸದಾಗಿ ಏನ್ ಟ್ರೈ ಮಾಡ್ತಾ ಇದ್ದೀರ? ಹೊಸದಾಗಿ ಟ್ರೈ ಮಾಡ್ಬೇಕು ಅಂದ್ರೆ ಇವಾಗ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೀನಲ್ಲ, ಸ್ಟಡೀಸ್ ಮುಗಿದ್ಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅನ್ಕೊಂಡಿದೀನಿ. ನೋಡೋಣ ಆದಷ್ಟು ಬೇಗ. ಮತ್ತೆ ನಿಮ್ ಕಾರ್ಟೂನ್ ತುಂಬಾ ಇಷ್ಟ ಅಂತೆಲ್ಲ? ಅವಾಗ ಚಿಕ್ಕ ಹುಡುಗ ಇದ್ದಾಗ ಕಾರ್ಟೂನ್ಸ್ ಎಲ್ಲ ತುಂಬಾ ನೋಡ್ತಿದ್ದೆ. ನಾನು ಆಕ್ಟಿಂಗು ಡ್ಯಾನ್ಸು ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೆ ನಾನು ಕಾರ್ಟೂನ್ ಅಲ್ಲಿ. ಅಂಡ್ ಇವಾಗೇನ್ ಕಾರ್ಟೂನ್ ನೋಡಲ್ಲ ನಾನು. ಅಂದ್ರೆ ಅವಾಗ ಕಾರ್ಟೂನ್ ನಿಮ್ ಮನೇಲಿ ಬಿಟ್ಬಿಟ್ರೆ ಬೆಳಗ್ಗೆಯಿಂದ ಸಂಜೆ ತನ ಕಾರ್ಟೂನ್ ನೋಡ್ತಾ ಇರ್ತಿದ್ರಂತ. ನನ್ ಕಾರ್ಟೂನ್ ಒಂದಿದ್ರೆ ಊಟ ತಿಂಡಿ ಏನು ಬೇಡ ಆಯ್ತಿಲ್ಲ, ಕಾರ್ಟೂನ್ ನೋಡ್ಕೊಂಡ್ ಕುತ್ಕೊಂಡ್ಬಿಡ್ತಿದ್ದೆ. ಮತ್ತೆ ನಿಮ್ದು ತಂದೆ ತಾಯಿರ ಬಗ್ಗೆ ಯಾವ? ಅವರು ಬಿಟ್ಟಿಲ್ಲ ಅಂದಿದ್ರೆ, ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಇಲ್ಲಿ ಗಂಟ ಬರಕ್ ಆಗ್ತಿರ್ಲಿಲ್ಲ. ಸೊ ಅವ್ರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ.
ಅಂಡ್ ಹೀಗೆ ಮುಂದೆನೂ ಅವ್ರನ್ನ ಚೆನ್ನಾಗಿ ನೋಡ್ಕೊಂತೀನಿ. ಹ್ಮ್ ಸಮಾಜದಲ್ಲಿ ತಲೆ ಎತ್ತ ತರಾನೇ ಮಾಡ್ತೀನಿ. ತಂದೆ ತಾಯಿನ ನಾವು ಖುಷಿಯಾಗಿ ಇಡೋದೇ ಲೈಫ್. ಹೌದು. ಮೇನ್ ಅದೇ ರೀಸನ್ ಲೈಫ್ ಅಂದ್ರೆ ನಾವು ತಂದೆ ತಾಯಿನ ಎಷ್ಟು ಖುಷಿಯಾಗಿ ಇಡ್ತೀವಿ ಅದೇ ಮೇನ್ ಲೈಫಿಗೆ ಒಂದು ಅಚೀವ್ಮೆಂಟ್ ಮಾಡ್ದಂಗ ಆಗುತ್ತೆ. ಅದೇ ಅಚೀವ್ಮೆಂಟು, ಬೇರೆ ಏನಿಲ್ಲ. ಬೇರೆ ಅದ್ ನಮ್ಗ್ ಸ್ವಾರ್ಥ ಆಗುತ್ತೆ. ನಮ್ ತಂದೆ ತಾಯಿಗೋಸ್ಕರ ಮಾಡ್ಬೇಕು ನಾವ್ ಆಕ್ಚುಲಿ. ನೀವು ಮೊದಲು ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾಗಣ್ಣ ಅಂತ ಸಪೋರ್ಟ್ ಮಾಡಿದ್ರ, ಅವ್ರ ಬಗ್ಗೆ? ಅವ್ರ ಬಗ್ಗೆ ಏನ್ ಹೇಳಿದ್ರು ಸಾಲಲ್ಲ. ನಾಗರಾಜ್ ಅಂತ ನಾಗಣ್ಣ, ಅವರಿಂದಾನೇ ನಾನು ಫಿಲಮ್ ಇಂಡಸ್ಟ್ರಿಗೆ ಬಂದಿದ್ದು. ಯಾಕಂದ್ರೆ ಅವ್ರು ಹೋಗಿದ್ ಕಡೆ ಎಲ್ಲ ನನ್ನ ಕರ್ಕೊಂಡೋಗಿ ತಿರ್ಗಾಡ್ತಿದ್ರು. ಅಂಡ್ ನಮ್ ನಾಗಣ್ಣನೇ ಆ ಅಪ್ಪಂಗೆ ಹೇಳಿದ್ದು, ಗುರು ಡ್ಯಾನ್ಸಿಗೆ ಸೇರಿಸಿ, ಹುಡುಗ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ಅನ್ಬಿಟ್ಟು. ನಮ್ಮ ಮೇಲೆ ಹತ್ರ ಒಬ್ರು ಆರ್ಟಿಸ್ಟ್ ಇದ್ರು, ಅವ್ರಿಗೆ ಪರಿಚಯ ಮಾಡಿಸಿ ಅವರಿಂದ ಒಂದು ಸೀರಿಯಲ್ ಚಿಕ್ಕ ಪಾತ್ರ ಮಾಡಿದೆ. ಸೊ ಅವಾಗಿಂದ ಜರ್ನಿ ಸ್ಟಾರ್ಟ್ ಆಯಿತು. ಆಕ್ಚುಲಿ ನಾಗಣ್ಣ ನನ್ನ ಲೈಫಲ್ಲಿ ಒಂದು ವಿಶೇಷ ಸ್ಥಾನ ಇಕ್ಕಿದ್ದೀನಿ ಅವ್ರಿಗೆ. ಮತ್ತೆ ರಮೇಶ್ ಸರ್ ನಿಮ್ದು ಡ್ಯಾನ್ಸಿಂಗ್ ಫಸ್ಟ್ ಕ್ಲಾಸಿಗೆ ಸೇರಿಸಿದ್ದು ಅಲ್ಲೇ ತಾನೆ ನಿಮ್ಗೆ? ಹೌದು. ರಮೇಶ್ ಸರ್ಗೂ ಡ್ಯಾನ್ಸ್ ತುಂಬ, ಪುಟಾಣಿ ಪಂಡ್ರಲ್ಲಿ ನಾನು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ, ಅಷ್ಟು ಚೆನ್ನಾಗಿ ಎಲ್ರಿಗೂ ಇಷ್ಟ ಪಡಂಗ್ ಮಾಡಿದ್ಕೆ ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು. ಅಂದ್ರೆ ಇವಾಗ ನಿಮ್ಮ ಲೈಫಲ್ಲಿ ನೀವೊಂದು ಈ ಸ್ಥಾನಕ್ಕೆ ಬರೋಕ್ಕೆ ಅವ್ರು ಮುಖ್ಯ ಕಾರಣ ಡ್ಯಾನ್ಸರು ಮತ್ತೆ ನಾಗಣ್ಣ ಅವ್ರು ಮತ್ತೆ ನಿಮ್ಮ ತಂದೆ ತಾಯಿ. ಎಲ್ರು ತುಂಬಾ ಮುಖ್ಯ. ಅವರೆಲ್ಲ ಯಾರಿಗೆ ಎಲ್ರು ಇರ್ಬೇಕು. ನಮ್ಮ ಅಣ್ಣ, ಅಪ್ಪ, ಅಮ್ಮ, ನಾಗಣ್ಣ, ಡ್ಯಾನ್ಸ್ ಮಾಸ್ಟರು, ಎಲ್ರು ಇರೋದ್ಕೇನೆ ನಾನು ಇಲ್ಲಿ ಗಂಟ ಬಂದಿರೋದು. ಮತ್ತೆ ಇವಾಗ ನೆಕ್ಸ್ಟ್ ಯಾವ ಫಿಲಿಮ್ಗೆ ಜಾಸ್ತಿ ಸಪೋರ್ಟ್ ಮಾಡ್ತೀರಿ? ಅಂದ್ರೆ ಈಗ ನೆಕ್ಸ್ಟ್ ಹೊಸಬ್ರು ಪಿಕ್ಚರ್ ಬರುತ್ತಲ್ಲ ಅದಕ್ಕೂ ಮತ್ತೆ ಹಳೆಬ್ರು ಪಿಕ್ಚರ್? ಎಲ್ಲಾರ ಮೂವಿಗೂ ನಾನು ಈಕ್ವಲ್ ಸಪೋರ್ಟ್ ಮಾಡ್ತೀನಿ. ಎಲ್ರೂ ಬೆಳಿಬೇಕು. ಇವಾಗ ಹಳಬ್ರು ಇರೋದ್ ಮಾಡಿದ್ರೆ ನಾವು ಫೇಮಸ್ ಆಗ್ತೀವಿ, ಹೊಸಬ್ರು ಮಾಡಿದ್ರೆ ಅವ್ರು ಫೇಮಸ್ ಆಗ್ತಾರೆ. ನಮ್ಮಿಂದ ಇನ್ನೊಬ್ರದ್ದು ಒಳ್ಳೇದಾಗುತ್ತೆ ಅಂದ್ರೆ ನಾವ್ ಯಾಕೆ ಯೋಚನೆ ಮಾಡ್ಬೇಕು? ಏನು ಯೋಚನೆ ಮಾಡಲ್ಲ. ಫಸ್ಟ್ ಅವ್ರಿಗೆ ಏನ್ ಹೆಲ್ಪ್ ಬೇಕು ಅದ್ ಮಾಡಕ್ ನಾನು ಸಿದ್ಧ. ನೀವು ಇಲ್ಲಿ ತನ ಅಂದ್ರೆ ಸ್ಟೇಜ್ ಫಂಕ್ಷನ್ಗಳು ಎಷ್ಟು ಅಟೆಂಡ್ ಮಾಡಿದ್ರಿ? ಸ್ಟೇಜ್ ಫಂಕ್ಷನ್ ಸುಮಾರು 4,000ದಿಂದ 5,000 ಸ್ಟೇಜ್ ಫಂಕ್ಷನ್ಸ್ ಕೊಟ್ಟಿದ್ದೀನಿ. ಅಂಡ್ 40ಕ್ಕಿಂತ ಹೆಚ್ಚು ಸಿನಿಮಾಗಳು ಮಾಡಿದ್ದೀನಿ. ಒಂದು 5-6 ರಿಯಾಲಿಟಿ ಶೋಸ್ ಮಾಡಿದ್ದೀನಿ. ಒಂದು 5-6 ಸೀರಿಯಲ್ಸ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ. ಹೀಗೆ ನಡೀತಾ ಇದೆ. ನಿಮ್ದು ಇನ್ನೊಂದು ಮಾರುತಿ 800 ಫಿಲಿಂ ಬಗ್ಗೆ, ಅದು ಡ್ಯಾನ್ಸ್ ಅಲ್ಲಿ? ಹೌದು, ಅದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಫಾರ್ ದ ಫಸ್ಟ್ ಟೈಮ್ ನಾನು ಬೇರೆ ದೇಶಕ್ಕೆ ಹೋಗಿದ್ದು, ಅಪ್ಪನು ಕರ್ಕೊಂಡು ಹೋಗಿದ್ದೆ ಜೊತೆಗೆ. ಮಲೇಷ್ಯಾದಲ್ಲಿ ಅದನ್ನ ಶೂಟ್ ಮಾಡಿದ್ದು. ಆಗ ಶರಣ್ ಸರು, ಶ್ರುತಿ ಹಾಸನ್ ಸಕ್ಕದಾಗಿ ಚೆನ್ನಾಗಿ ಮಾತಾಡೋದು. ಔಟ್ ಆಫ್ ಹೋದಾಗ ಎಂಜಾಯ್ ಮಾಡಿದ್ದಾರೆ. ಲೈಫ್ ಲಾಂಗ್ ಮೆಮೊರೇಬಲ್. ಯಾಕಂದ್ರೆ ನನಗೆ ನೆಕ್ಸ್ಟ್ ಹೋಗ್ಬೋದು, ಇಲ್ಲ ಹೋಗ್ದೇನೆ ಇರ್ಬೋದು. ನೆಕ್ಸ್ಟ್ ಹೋಗ್ತೀನಿ. ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅಂತ ದೊಡ್ಡವರು ಹೇಳಿದ್ದಾರೆ. ಸೊ ಫಸ್ಟ್ ಟೈಮ್ ಹೋದಾಗ ತುಂಬಾ ನೆನಪಿರುತ್ತೆ. ಅವಾಗಿನ ಚಿಕ್ಕ ಹುಡುಗ, ಬಟ್ ಅಂದ್ರೂ ತುಂಬಾ ಎಲ್ಲ ನೆನಪಿದೆ. ಲೈಫಲ್ಲಿ ಒಂದು ಒಳ್ಳೆ ಮೆಮೊರಿ ನನಗೆ. ಆ ಡ್ಯಾನ್ಸ್ ಮಾಡ್ಬೇಕಾದ್ರೆ ನೀವು ಬಿದೋಗ್ತಿರಲ್ಲ, ಅದನ್ನ ಹಂಗೆ ಹಾಕ್ಬಿಟ್ಟಿದ್ದಾರೆ. ಅದು ದೊಡ್ಡ ಸ್ಟೇಡಿಯಂ, ಅದು ಸ್ಟೇಡಿಯಂ ಚೇರ್ಗಳೆಲ್ಲ ಇರುತ್ತಲ್ಲ, ಸೊ ಅಲ್ಲಿ ನಿಂತ್ಬಿಟ್ಟು ಡ್ಯಾನ್ಸ್ ಮಾಡಿರೋ. ನಾನು ನನ್ ಪಾಡಿಗೆ, ನನ್ ಗೊತ್ತಿಲ್ಲ, ನನ್ ಪಾಡಿಗೆ ನಾನು ಡ್ಯಾನ್ಸ್ ಮಾಡ್ತೀನಿ, ಸ್ಲಿಪ್ ಆಯ್ತು, ಹಂಗೆ ಬಿದ್ದೆ. ನೋಡಿದ್ರೆ ಅದನ್ನೇ ಹಾಕಿದ್ದಾರೆ. ಚೆನ್ನಾಗಿದೆ ಅದು ಡ್ಯಾನ್ಸ್ ಮೂಮೆಂಟ್ ಎಲ್ಲ ನೀವು ಮಾಡಿರೋದು ಚೆನ್ನಾಗಿದೆ. ಮತ್ತೆ ನಿಮ್ದು ಫಾಲೋವರ್ಸ್ ಎಲ್ಲ ಎಷ್ಟಿದ್ದಾರೆ? ಇನ್ಸ್ಟಾದಲ್ಲಿ ಇವಾಗ 117K ಇದ್ದಾರೆ. ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಫ್ಯಾನ್ಸ್ ಎಲ್ರು. ನನ್ನ ಇನ್ಸ್ಟಾ ಫ್ಯಾಮಿಲಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ, ಹಾಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಅವತ್ತಿಂದ ಇವತ್ತಿಗಂತ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ನಾನು ಮುಂಚಿನಗಿಂತ ಈಗ್ಲೂ ಇನ್ನ ಫೇಮಸ್ ಆಗ್ತಾ ಇದ್ದೀನಿ ರೀಲ್ಸ್ಗಳಿಂದ, ನೀವು ಲೈಕ್ಸ್ ಕಮೆಂಟ್ಸ್ ಕೊಡೋದ್ರಿಂದ. ಆ್ಯಂಡ್ ಹಾಗೆ ಇನ್ನ ಎಷ್ಟು ಜನ ರೀಚ್ ಆಗಿಲ್ಲ, ನಾನು ರೀಚ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಹಾಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ನನ್ನ ವಿಡಿಯೋಸ್ಗೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ದು ಇನ್ಸ್ಟಾಗ್ರಾಮ್ ಬೆಸ್ಟ್ ಕಮೆಂಟ್ಸು ಬೆಸ್ಟ್ ಕಮೆಂಟ್ಸು ಇದಾವೆ, ಬ್ಯಾಡ್ ಕಮೆಂಟ್ಸು ಇದಾವೆ. ಅದ್ರ ಬಗ್ಗೆ ಅಂದ್ರೆ ಬೆಸ್ಟ್ ಮೆಮೊರೇಬಲ್ ಬೆಸ್ಟ್ ಕಮೆಂಟ್ಸ್ ಇರುತ್ತಲ್ಲ, ಆ ಥರದ್ದು ಯಾವುದು. ಮತ್ತೆ ನಿಮ್ದು ಫ್ಯಾನ್ಸ್ ಎಲ್ಲ ಸಿಕ್ಕರೆ ಯಾವಾಗಾದ್ರೂ ಫೋಟೋ ತಗೋದು? ಅದು ಡೈಲಿ ನಡೀತಾನೆ ಇರುತ್ತೆ. ನಾನು ಕಾಲೇಜು
ವಾಕಬಲ್ ಡಿಸ್ಟೆನ್ಸ್ ಇದೆ. ನಾನು ಹೋಗ್ತಾ ಬರ್ತಾ ಬೈಕಲ್ಲಿ ಹೋಗ್ತಿದ್ರೆ ತಿರುಗಿ ನೋಡ್ಕೊಂಡು ಹೋಗ್ತಾರೆ. ಒಬ್ರು ನಿಲ್ಸ್ಬಿಟ್ಟು ಮಾತಾಡ್ತಾರೆ, ನೀನ್ ಪುಟಾಣಿ ಪಂಡ್ರು ಮಧುಸೂದನ್ ಅಲ್ವಾ, ನೀನ್ ಟೊಚ್ಚೋ ಸಾಂಗ್ ಮಾಡಿದ್ಯಲ್ವಾ, ನೀನ್ ಪುಟಕ್ಕನ್ ಮಕ್ಳಲ್ಲಿ ಮಾಡ್ತಿದ್ಯಲ್ವಾ ಅಂತ ನಿಲ್ಸಿ ಮಾತಾಡಿ ಫೋಟೋಗಳು ಕೂಡ ತಕ್ಕೊಂಡಿದ್ದಾರೆ. ಕಲಾವಿದರಿಗೆ ಯಾವಾಗ್ನೂ ರೆಸ್ಪೆಕ್ಟ್ ಕೊಡ್ತಾರೆ ಈ ಜನ. ಆ ದೇವ್ರ ನಮ್ ಮೇಲೆ ಇಟ್ಟಿರೋ ಕರುಣೆ. ಅದೇ ಖುಷಿ ನಮ್ಗೆ, ಅದೇ ಖುಷಿ. ಮತ್ತೆ ನೀವು ಚಂದನ್ ಸರ್ ಒಂದ್ ಫಂಕ್ಷನ್ ಅಲ್ಲಿ ಅಟೆಂಡ್ ಮಾಡಿದ್ರಲ್ಲ ಡ್ಯಾನ್ಸ್ ಅಲ್ಲಿ, ಅದು ಅದು ಯಾವ ಫಂಕ್ಷನ್? ಅದು ಸ್ಕೂಲ್ ಫಂಕ್ಷನ್ ಅಲ್ಲಿ ರ್ಯಾಪ್ ಸಾಂಗ್ ಆಡಿದ್ರು. ಜಗ್ಗಿ ಮಾಸ್ಟರ್ ಕ್ಲಾಸ್ ಕಡೆಯಿಂದ ನಾನು ಹೋಗಿದ್ದು, ಗೆಸ್ಟ್ ಆಗಿ ಹೋಗಿದ್ದೆ. ಅವರು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ನನ್ಗೆ ಅವ್ರ ರ್ಯಾಪ್ ಸಾಂಗ್ಗಳು ಅಂದ್ರೆ ತುಂಬಾ ಇಷ್ಟ. ನಿಮ್ಗೆ ಏನಾದ್ರು ಹೇಳಿದಾರ ನೆಕ್ಸ್ಟ್ ಯಾವಾಗಾದ್ರೂ ಮಾಡೋಣ ನಿಮ್ ಜೊತೆ ವರ್ಕ್? ಹೇಳಿದಾರೆ, ಇನ್ನ ಆ ಟೈಮ್ ಕೂಡ ಬಂದಿಲ್ಲ. ತುಂಬಾ ಒಳ್ಳೆ ರ್ಯಾಪ್ ಸಾಂಗರ್. ಮತ್ತೆ ನಿಮ್ದು ಫ್ರೆಂಡ್ಸ್ ಎಲ್ಲ ಹೆಂಗೆ? ಸ್ಕೂಲ್ ಫ್ರೆಂಡ್ಸ್ ಅವ್ರ ನೆನ್ಪು ಮಾಡ್ಕೋದಂದ್ರೆ? ಸ್ಕೂಲ್ ಫ್ರೆಂಡ್ಸು ತುಂಬಾ ಜನ ಇದ್ದಾರೆ ಫ್ರೆಂಡ್ಸು. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಲೈಫೇ ನೋಡಿಲ್ಲ. ನಾನು ಸ್ಕೂಲ್ ಲೈಫ್ ನೋಡಕ್ ಸ್ಟಾರ್ಟ್ ಮಾಡಿದೆ ಸೆವೆಂತ್ ಇಂದ. ಸೆವೆಂತ್ ಹೋಯ್ತು. 8 ಅಲ್ಲಂತೂ ನಾನು ಲಾಕ್ಡೌನ್ ಆಗೋಯ್ತು. ಎಲ್ಲಿ ಒಂದು 2-3 ತಿಂಗಳು ಹೋಗಿರೋದೇ ಹೆಚ್ಚು ಅವಾಗ ಸ್ಕೂಲಲ್ಲಿ. 9th ಇಂದ ನಂಗೆ ತುಂಬಾ ಫ್ರೆಂಡ್ಸ್ ಆದ್ರು. ತುಂಬಾ ಚೆನ್ನಾಗಿ ನಮ್ಮ ಒಡನಾಟ ಎಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ, ಏನೇ ಆದ್ರೂ ಬರ್ತಾರೆ. ಅಂದ್ರೆ ಸ್ಕೂಲ್ ಫ್ರೆಂಡ್ಸ್ಗೂ ಕಾಲೇಜ್ ಫ್ರೆಂಡ್ಸ್ಗೂ ಡಿಫ್ರೆನ್ಸ್? ಇವಾಗ ಸ್ಕೂಲ್ ಫ್ರೆಂಡ್ಸೇ 9th ಸ್ಕೂಲಿಗೆ ಸೇರ್ಕೊಂಡಿದ್ದೀನಲ್ಲ, ಸೊ ಅಲ್ಲಿಂದಾನೇ ಅದೇ ಕಾಲೇಜ್ಗೆ ಸೇರ್ಕೊಂಡಿದ್ದೀನಿ. ಮತ್ತೆ ಅದೇ ಕಾಲೇಜು, ಅದಕ್ಕೆ ಬಾಂಡಿಂಗ್ ಚೆನ್ನಾಗಿದೆ. ಆದ್ರೆ ಬೇಜಾರ್ ಏನಾದ್ರೆ ಸೆಕೆಂಡ್ PUC ಮುಗಿದ್ಮೇಲೆ ನೋಡ್ಬೇಕು ಯಾರ್ಯಾರೆಲ್ಲ ಹೋಯ್ತಾರೋ ಏನು ಕತೆ. ಎಲ್ಲ ಕಾಲೇಜ್ಗಳು ಚೇಂಜ್ ಆಗ್ತದೆ. ಮತ್ತೆ ನಿಮ್ ಬರ್ತ್ಡೇ ಇರೋದ್ರಿಂದ ವಿಶ್ ಯು ಹ್ಯಾಪಿ ಬರ್ತ್ಡೇ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನೀವು ಒಳ್ಳೊಳ್ಳೆ ಪಿಕ್ಚರ್ ಮಾಡ್ತಾ ಇರ್ರಿ. ಇನ್ನು ಜನರನ್ನ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ನೀವು. ನನ್ ಕೊನೆ ಉಸಿರಿರೋವರೆಗೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನೀವು ಅತಿ ಹೆಚ್ಚಿನ ಮಟ್ಟದಲ್ಲಿ ಸಕ್ಸಸ್ ಕಾಣ್ಬೇಕಂತ ಕೇಳ್ಕೊತೀವಿ. ಎಲ್ಲ ನಮ್ಮ ಬಾಸ್ ಆಶೀರ್ವಾದದಿಂದಾನೇ ಆಗೋದು. ನಿಮ್ ಬಾಸ್ ಅನ್ನ ಇನ್ನೊಂದ್ ಕೇಳೋದ್ ತರ್ಕ ಅದೇ, ನಿಮ್ ಬಾಸ್ ಅಂದ್ರೆ ಆಂಜನೇಯ ಅಂತ. ನೀವು ಜಾಸ್ತಿ ಭಕ್ತಿ ಇಟ್ಟಿರೋ ದೇವ್ರು. ನಿಮ್ ಬಾಸ್ ಬಗ್ಗೆ ಏನ್ ಹೇಳಕ್ ಇಷ್ಟ? ಚಿಕ್ಕ ವಯಸ್ಸಿಂದ ಆಂಜನೇಯ ಅಂದ್ರೆ ನಂಗೆ ತುಂಬಾ ಇಷ್ಟ. ನನ್ಗೇನೇ ಕಷ್ಟ ಬಂದ್ರು, ಏನೇ ಇಷ್ಟ ಆದ್ರೂ ಆಂಜನೇಯನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಮುಂದಿನ ಕೆಲಸ ಮಾಡ್ತೀನಿ. ನಾನು ಈಗ್ಲೂ ಅಷ್ಟೇ, ನಮ್ಮ ಮನೆಯಿಂದ ಯಾವ್ದಾದ್ರು ಶೂಟಿಂಗಿಗೆ ಅಥವಾ ಹೊರಗಡೆ ಹೋಗ್ತಿದೀನಿ ಅಂತಂದ್ರೆ ಆಂಜನೇಯನ್ ಕೈ ಮುಗ್ದಿ ಹೋಗೋ ಕೆಲಸ ಆಗ್ಲಿ ಅಂತ ಬೇಡ್ಕೊಂಡು ಮೇಲೆ ಹೋಗ್ತೀನಿ. ಯಾವತ್ತೂ ನನ್ ಕೈ ಬಿಟ್ಟಿಲ್ಲ. ಅದಕ್ಕೆ ಯಾವಾಗ್ಲೂ ಬಾಸ್ ನಿಮ್ ಜೊತೆ ಇರ್ತಾರೆ ಯಾವಾಗ. ನಮ್ 2011 ಬ್ಯಾಚ್ ಕಡೆಯಿಂದ ಅವ್ರು ಯಾರೇ ನಮ್ ಚಾನಲ್ ಇದು ಪಾಡ್ಕಾಸ್ಟ್ ಗೆ ಬಂದ್ರೆ ಅವ್ರಿಗೆ ಕೊಡುವಂತ ಎಲ್ಲರೂ ಅಮೌಂಟ್. ನೀವು ನಮ್ ಪಾಡ್ಕಾಸ್ಟ್ ಗೆ ಬಂದು ಇಷ್ಟೊತ್ತು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಗೆ. ಎಷ್ಟು ಪಾಡ್ಕಾಸ್ಟ್ ಬಗ್ಗೆ ನಿಮ್ದು ಒಂದ್ 2 ಮಾತು. ಫಸ್ಟ್ಲಿ ನಾನು ಸಿದ್ದು ಅಣ್ಣಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಈಗಂತಲ್ಲ, ನನ್ಗೆ ಹಿಂದೆ ಒಂದ 8-9 ವರ್ಷದಿಂದನೂ ನನ್ನ ಬರ್ಡೇಗೆ ಎಲ್ಲಾ ವರ್ಷನೂ ಬಂದು ವೆರೈಟಿ ಗಿಫ್ಟ್ಸ್ ಕೊಟ್ಟು ನನ್ನ ಬರ್ತಡೇನ ತುಂಬಾ ಸ್ಪೆಷಲ್ ಮಾಡ್ತಿದ್ರು. ಈ ಸಲಿನೂ ಅಷ್ಟೇ ಬಂದಿದ್ದಾರೆ, ಫೋಟೋಶೂಟ್ ಕೂಡ ಮಾಡಿದ್ದಾರೆ. ಒಂದ್ 5 ವರ್ಷದಿಂದನೂ ಫೋಟೋಶೂಟ್ ಮಾಡಿದ್ರು, ಇವಾಗ್ಲೂ ಫೋಟೋಶೂಟ್ ಮಾಡಿದ್ದಾರೆ. ಅಂಡ್ ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸಿದ್ದು ಅಣ್ಣಂದು ಯೂಟ್ಯೂಬ್ ಚಾನೆಲ್ ಇದೆ, ಸ್ನೇಹಜೀವಿ ಅಂತ. ಆದಷ್ಟು ಎಲ್ಲಾ ಜನರು ಒಂದ್ಸಲಿ ಚಾನೆಲ್ ವಿಸಿಟ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಎಲ್ರು ಇವ್ರಿಗೆ ಸಪೋರ್ಟ್ ಮಾಡಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.